ನಾನು ಕೆಲ್ಲಂಬಳ್ಳಿ ನಾಗೇಂದ್ರ ಅಂತ ಜಿಲ್ಲಾ ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷ. ಈ ದಿನ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಕೊಳ್ಳೇಗಾಲ ಕ್ಷೇತ್ರದ AR ಕೃಷ್ಣಮೂರ್ತಿ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡೋಕ್ಕೋಸ್ಕರ ನಾನು ಇವತ್ತು ಪತ್ರಿಕಾ ಹೇಳಿಕೆಯನ್ನು ನೀಡ್ತಾ ಇದ್ದೀನಿ. ಯಾಕೆ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿದರೆ, ಹಲವಾರು ವಿಚಾರಗಳಲ್ಲಿ ಅವರ ಬಗ್ಗೆ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಅವರ ತಂದೆ ಬಿ ರಾಚಯ್ಯ ಅವರು ಇಲ್ಲಿ ಮಂತ್ರಿಗಳಾಗಿದ್ದಾಗ ಚಾಮರಾಜನಗರ, ಮಂಡ್ಯ, ಕೊಡಗು, ಮೈಸೂರು ಜಿಲ್ಲೆಗಳ ಅಪಾರ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆ ಒಂದೇ ಒಂದಕ್ಕೆ ಸುಮಾರು 15,000 ಹೆಚ್ಚು ರೈತರಿಗೆ 15,000 ಎಕರೆ ಹೆಚ್ಚು ರೈತರ ಭೂಮಿಗಳನ್ನ ಕೊಡಿಸಿದ್ದಾರೆ. ಅದಲ್ಲದೆ 19 ವರ್ಷ ಏನು ವನವಾಸ ಮುಟ್ಟಿದ್ರು AR ಸಾಹೇಬರು, ಆ ಕ್ಷಣದಲ್ಲೂ ಕೂಡ ಜಿಲ್ಲೆಯ ಎಲ್ಲ ಜನತೆಯ ನಾಡಿ ಮಿಡಿತವನ್ನು ತಿಳ್ಕೊಂಡು ಜಿಲ್ಲೆಯ ಅಭಿವೃದ್ಧಿ ಜೊತೆಗೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಪ್ರತಿದಿನವೂ ಚರ್ಚೆ ಮಾಡಿ ಪ್ರತಿದಿನವೂ ಕ್ಷೇತ್ರಗಳನ್ನ ಸುತ್ತಿದ್ರು. ಯಾವಾಗ ಈಗ 2018ರಲ್ಲಿ ಅಧಿಕಾರಕ್ಕೆ ಬಂತು ಸರ್ಕಾರ, ಆವಾಗಲಿಂದ ಇವತ್ತಿನವರೆಗೆ 3 ವರ್ಷಗಳ ಕಾಲದಲ್ಲಿ 500 ಕೋಟಿಗೂ ಹೆಚ್ಚು ಅನುದಾನನ ತಂದು ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಏನು ಕೊಳ್ಳೇಗಾಲ ಕ್ಷೇತ್ರನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೇನು ಹೇಳ್ತಿದ್ವಿ ಅಂದರೆ, ಚಾಮರಾಜನಗರ ಜಿಲ್ಲೆ ಏನಾದ್ರು ಅಭಿವೃದ್ಧಿ ಆಗಬೇಕು ಅಂದರೆ ಅದು AR ಕೃಷ್ಣಮೂರ್ತಿ ಸಾಹೇಬರಿಂದ ಮಾತ್ರ ಸಾಧ್ಯ ಅಂತ ಈ ಮೂಲಕ ಇಷ್ಟಪಡ್ತೀವಿ. ಯಾಕಂದರೆ ನಾವು ಅವ್ರ ಜೊತೆಗೆ ಒಂದಷ್ಟು ಚರ್ಚೆಗಳನ್ನು ಮಾಡುವಾಗ ಈ ಚಾಮರಾಜನಗರ ಜಿಲ್ಲೆಯ ಅಭಿವೃದ್ಧಿಯನ್ನು ಒಂದು ಕನಸಿನ ಕೂಸಿನ ಥರ ಅವರು ಕಟ್ಟಿದ್ದಾರೆ. ಅದೆಲ್ಲ ನೆರವೇರಬೇಕು. ಈಗ ಬದನಗುಪ್ಪೆ, ಕೆಲ್ಲಂಬಳ್ಳಿ ಎರಡೂ ಕೈಗಾರಿಕೆ ಪ್ರದೇಶ ಆಗಿದೆ. ಮತ್ತಷ್ಟು ಏನಾರ ಕಾರ್ಖಾನೆಗಳು ಬರಬೇಕು, ಯೋಜನೆಗಳನ್ನ ತರಬೇಕು ಅಂದ್ರೆ ಅದು AR ಕೃಷ್ಣಮೂರ್ತಿ ಸಾಹೇಬರಿಂದ ಮಾತ್ರ ಸಾಧ್ಯ. ಮತ್ತು ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವರು ಬಿ ರಾಜಯ್ಯ ಸಾಹೇಬರು ಯಾವ ರೀತಿ ಚಾಮರಾಜನಗರ ಜಿಲ್ಲೆಯ ಜನತೆಗೆ, ಬಡವರ ಜನಗಳ ಜೊತೆಗೆ ಯಾವ ರೀತಿ ಸ್ಪಂದನೆ ಮಾಡ್ತಿದ್ರು, ಭಾಳ ಹತ್ತಿರದಿಂದ ನೋಡಿರೋಂಥ ವ್ಯಕ್ತಿ ಅಂದರೆ AR ಕೃಷ್ಣಮೂರ್ತಿ ಸಾಹೇಬರು. ಹಾಗಾಗಿ ಅವರು ಏನು ನಡ್ಕೊಂಡು ಬಂದಿದ್ರು, ಅವ್ರೇನು ಆದಿಯಲ್ಲಿ ನಡ್ಕೊಂಡು ಬಂದಿದ್ರು, ಆ ರೀತಿ AR ಕೃಷ್ಣಮೂರ್ತಿ ಸಾಹೇಬರು ಇನ್ನೂ ಮುಂದೆ ನಡ್ಕೊಂಡು ಬರ್ತಾರೆ. ಅದಲ್ಲದೆ ಏನಾದ್ರು ಈ ಚಾಮರಾಜನಗರ ಅಭಿವೃದ್ಧಿ ಕಾಣಬೇಕು ಅಂದರೆ ಅದು AR ಕೃಷ್ಣಮೂರ್ತಿ ಸಾಹೇಬರಿಂದ ಮಾತ್ರ ಸಾಧ್ಯ ಅಂತ ಮತ್ತೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಲ್ಲದೆ ಸಂತೆಹೊಳಿ ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾಗಿ, ಈ ಬಾರಿ 3ನೇ ಬಾರಿ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ರಾಜಕಾರಣದ ಎಲ್ಲ ಅನುಭವಗಳು ಮತ್ತು ಎಲ್ಲ ರೀತಿಯೂ ಅವ್ರಿಗೆ ಗೊತ್ತಿದೆ. ಹಂಗಾಗಿ ಹಿರಿಯ ಶಾಸಕರು ಕೂಡ ಚಾಮರಾಜನಗರಕ್ಕೆ. ಅದಲ್ಲದೆ ಚಾಮರಾಜನಗರದಲ್ಲಿ ಏನು ಮಿಕ್ಕಿದ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರುಗಳ ಆಯ್ಕೆ ಸಂದರ್ಭದಲ್ಲೂ ಬಹಳ ಪ್ರಮುಖವಾದ ಪಾತ್ರವನ್ನು AR ಸಾಹೇಬರು ವಹಿಸಿದ್ದಾರೆ. ಹಾಗಾಗಿ ಪಕ್ಷದ ಹಿರಿಯರು ಹಾಗೂ ಹೈಕಮಾಂಡ್ಗೆ ನಮ್ಮ ಮೂಲಕ ಏನು ಒತ್ತಾಯ ಮಾಡ್ತಾ ಇದ್ದೀವಿ, ಈ ಬಾರಿ ಏನಾದರೂ ಚಾಮರಾಜನಗರ ಅಭಿವೃದ್ಧಿ ಆಗಬೇಕು ಅಂದರೆ AR ಕೃಷ್ಣಮೂರ್ತಿ ಸಾಹೇಬರಿಗೆ ಮಂತ್ರಿ ಸ್ಥಾನವನ್ನು ನೀವು ಕೊಡಲೇಬೇಕು. ಹಾಗಾಗಿ ಮುಂದೆ ಚಾಮರಾಜನಗರ ಅಭಿವೃದ್ಧಿಗೆ ತಮ್ಮ ಕಾಣಿಕೆ ಆದಂಗೆ ಆಗಿದೆ. ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತಾ ಇದ್ದೀನಿ, ಏನು ಸಿದ್ದರಾಮಯ್ಯ ಸಾಹೇಬರಿಗೆ ಪ್ರತಿಯೊಂದು ಬಾರಿನೂ ಚಾಮರಾಜನಗರಕ್ಕೆ ಬಂದಾಗ ಬಿ ರಾಚಯ್ಯ ಅವರು ನನ್ನ ರಾಜಕೀಯ ಗುರುಗಳು ಅಂತ ಹೇಳ್ತಾರೆ. ಆ ರಾಜಕೀಯ ಗುರುಗಳಿಗೆ ಏನಾದ್ರು ಒಂದು ಕಾಣಿಕೆ ಕೊಡೋ ರೀತಿ ಏನಾರು ಇದ್ದರೆ ಅದನ್ನ AR ಕೃಷ್ಣಮೂರ್ತಿ ಸಾಹೇಬರಿಗೆ ಮಂತ್ರಿಗಳನ್ನ ಮಾಡಿ ಜಿಲ್ಲೆಯ ಅಭಿವೃದ್ಧಿಗೆ ಒಂದು ಪೂರಕವಾದ ವಾತಾವರಣ ರೂಪಿಸಬೇಕಾಗಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ.